ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಲಾಗ್ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ಲಾಗ್ ವಿಶೇಷ ಏನು ಅಂತಲೇ ಕೊನೆವರೆಗೂ ಎಲ್ಲ ಸ್ಕಿಪ್ ಮಾಡಿದೆ ನೋಡಿ. ಖಂಡಿತವಾಗ್ಲೂ ಈ ಲಾಗ್ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಏನು ಮಾಡಬೇಕು ಅಂತ ಗೊತ್ತಲ್ವಾ? ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತೀನಿ. ಫ್ರೆಂಡ್ಸ್, ಬನ್ನಿ ಇವತ್ತಿನ ವಿಶೇಷ ಏನು ಅಂತ ನೋಡೋಣಂತೆ. ಬೆಳಗ್ಗೆನೇ ಟೀ ಮಾಡೋಣ ಅಂತೇಳ್ಬಿಟ್ಟು ಹಾಲು ಪ್ಯಾಕೆಟ್ನ ಓಪನ್ ಮಾಡಿದೆ. ಯಾವಾಗಲೂ ಒಂದು ತಪ್ಪು ಮಾಡ್ತೀವಿ. ಏನು ಅಂತಂದರೆ ಹಾಲು ಪ್ಯಾಕೆಟ್ ಓಪನ್ ಮಾಡಿದ ತಕ್ಷಣವೇ ಅದನ್ನು ಸಣ್ಣದ ಕಟ್ ಮಾಡಿರ್ತೀವಲ್ಲ, ಅದನ್ನು ತೆಗೆದು ಬಿಸಾಕ್ಬಿಡ್ತೀವಿ. ಬಟ್ ಹಂಗೆ ಬಿಸಾಕಿದರೆ ಎಷ್ಟು ಅನಾಹುತ ಆಗುತ್ತೆ ಅಂತೇಳಿ ನಿಜವಾಗ್ಲೂ ಗೊತ್ತೇ ಇರಲಿಲ್ಲ. ಆಮೇಲೆ ತಿಳ್ಕೊಂಡಿದ್ಮೇಲೆ ನಾನು ಏನೇ ಹಾಲು ಪ್ಯಾಕೆಟ್ ಕಟ್ ಮಾಡಿದ್ರೆ ಇದೇ ಥರನೇ ಕಟ್ ಮಾಡೋದು. ಯಾಕೆ ಅಂತಂದರೆ ಈ ತುಂಡು ಅಂದರೆ ಈ ಸಣ್ಣದಾಗಿ ಕಟ್ ಮಾಡಿರೋ ಅಂಥ ಪ್ಲಾಸ್ಟಿಕ್ ತುಂಡನ್ನ ನಾವು ಬಿಸಾಕ್ಬಿಡ್ತೀವಿ. ಅದರಲ್ಲಿ ಅಡುಗೆ ಮಾಡಿರೋ ಅಂಥ ಹಸಿ ಕಸ, ಒಣ ಕಸ ಅಂತಿರುತ್ತಲ್ಲ, ಹಸಿ ಕಸದಲ್ಲಿ ಹಾಕಿದರೆ ಹಸುಗಳು ಅವು ಇವು ತಿಂದ್ಬಿಟ್ಟು ಹೊಟ್ಟೆನಲ್ಲಿ ಸೇರ್ಕೊಳುತ್ತೆ. ಮೊನ್ನೆ ನಾನು ಫೇಸ್ಬುಕ್ಕಲ್ಲೆಲ್ಲ ನೋಡ್ತಾ ಇದ್ದೆ. ಅದು ನೋಡಿದಾಗೆ ಅವಾಗ ಅಂದ್ಕೊಂಡೆ, ಇಲ್ಲ ಈ ಥರ ನಾವು ತಪ್ಪು ಯಾವತ್ತೂ ಮಾಡಬಾರ್ದು ಅಂತ. ನಾನು ಸಾಮಾನ್ಯವಾಗಿ ಆ ಥರ ಕಟ್ ಮಾಡಲ್ಲ. ಒಂದೊಂದ್ಸಲಿ ಅರ್ಜೆಂಟ್ ಇದೆ ಅನ್ನೋ ಟೈಮ್ನಲ್ಲಿ ಅದೇ ರೀತಿಯೇ ಕಟ್ ಮಾಡಿಬಿಡ್ತೀನಿ. ಬಟ್ ಆದರೆ ಗೊತ್ತಾದ ಮೇಲಿಂದ ಈ ರೀತಿಯೇ ಕಟ್ ಮಾಡ್ತಾಯಿದ್ದೀನಿ. ಅಕಸ್ಮಾತ್ ಮಿಸ್ಸಾಗಿ ಕಟ್ ಮಾಡಿದ್ರೂ ಆ ಚಿಕ್ಕ ಪೀಸ್ ಇರುತ್ತಲ್ಲ, ಹಾಲು ಪ್ಯಾಕೆಟ್ ಒಳಗಡೆನೇ ಹಾಕಿ ಹಸಿ ಕಸ, ಒಣ ಕಸ ಅಂತ ಮಾಡಿದ್ರೆ ನಿಜವಾಗ್ಲೂ ನಮಗೂ ಚೆನ್ನಾಗಿರುತ್ತೆ, ಹಸು ಪಕ್ಷಿ ಪ್ರಾಣಿಗಳಿಗೂ ಒಳ್ಳೆಯದಾಗುತ್ತೆ ಅಂತ ಹೇಳ್ತೀನಿ. ಫ್ರೆಂಡ್ಸ್, ಬೆಳಗ್ಗೆ ಟಿಫನಿಗೆ ಅಂತೇಳ್ಬಿಟ್ಟು ಇಡ್ಲಿ ಮತ್ತು ಚಟ್ನಿ ಮಾಡಿದ್ದೆ. ಸಾಂಬಾರು ಮಾಡೋಣ ಅಂತ ಅಂದ್ಕೊತೀನಿ. ಸಾಂಬಾರು ಮಾಡೋಕ್ಕೆ ಆಗಲ್ಲ. ಬೆಳಗ್ಗೆನೇ ನನ್ನ ಮಗಳಿಗೆ ಕಾಲೇಜು ಬೇಗನೆ ಹೋಗೋದ್ರಿಂದ ಇನ್ನು ಅಷ್ಟು ಟೈಮ್ ಸೆಟ್ಟೇ ಆಗಲ್ಲ. ಅವಳಿಗೂ ಹೋಗ್ಬಿಟ್ಟು ಕಾಲೇಜಿಗೆ ಬಿಟ್ಟು ಬರಬೇಕು. ಮನೆಗೆ ಬರ್ತಾ ಇದ್ದಂಗೆ ನನ್ನ ಮಗನಿಗೂ ಎಲ್ಲ ರೆಡಿ ಮಾಡಿಸ್ಬಿಟ್ಟು ಅವ್ನಿಗೂ ಹೋಗಿ ಸ್ಕೂಲಿಗೆ ಬಿಟ್ಟು ಬರಬೇಕು. ಇದೇ ಟೈಮು ಬ್ಯಾಲೆನ್ಸ್ ನನಗೆ ಆಗ್ತಾ ಇರೋದ್ರಿಂದ ಬೆಳಗ್ಗೆ ಹೆಂಗಾಗ್ಬಿಟ್ಟಿದೆ ಅಂತಂದರೆ ಹೆಂಗೆ ಅರ್ಜೆಂಟ್ನಲ್ಲಿ ಏನು ಮಾಡ್ತಿದ್ದೀನೋ, ಹೆಂಗೆ ಟಿಫನ್ ರೆಡಿ ಮಾಡ್ತಾಯಿದ್ದೀನೋ ಅನ್ನೋದೇ ಗೊತ್ತಾಗ್ತಿಲ್ಲ. ಯಾಕಂದರೆ ಬೆಳಗ್ಗೆ ಬೇಗನೆ ಎದ್ದೇಳೋಕ್ಕೆ ಆಗ್ತಾಯಿಲ್ಲ. ನಿದ್ದೆ ಅಂದರೆ ನಿದ್ದೆ, ಅದರಲ್ಲಿ ಬೇರೆ ಈ ಚಳಿನಲ್ಲಿ ನಿದ್ದೆ ಬೇಗನೆ ಕಂಟ್ರೋಲೇ ಆಗೋದಿಲ್ಲ, ಎದ್ದೇಳೋಕ್ಕೆ ಆಗಂಗಿಲ್ಲ. ರಾತ್ರಿನೂ ಅಷ್ಟೇ ಚಳಿ ಅಂತ ಚೆನ್ನಾಗಿ ಬೆಚ್ಚಗೆ ಮಲಗಿಬಿಡ್ತೀವಿ. ಬೆಳಿಗ್ಗೆ ಮಾತ್ರ ಎದ್ದೇಳೋಕ್ಕೆ ಆಗ್ತಾಯಿಲ್ಲ, ಹಂಗಾಗ್ತಾಯಿದೆ. ರೇಷನ್ನಲ್ಲಿ ಅಂತೇಳ್ಬಿಟ್ಟು MTRದು ಶಾವಿಗೆ ಪಾಯಸ ಮಾಡೋಣ ಅಂತೇಳಿ ತೊಗೊಂಡು ಬಂದಿದ್ದು. ಅದು ಹಂಗೆ ಇತ್ತು. ಇವತ್ತು ಮಾಡೋಣ, ನಾಳೆ ಮಾಡೋಣ ಅಂತ ಅಂದ್ಕೊಂಡು ಹಂಗೇ ಇಟ್ಬಿಟ್ಟಿದ್ದೆ. ಇವಾಗ ಮಕ್ಕಳು ಬೇರೆ ಸ್ಕೂಲು ಕಾಲೇಜಿಗೆಲ್ಲ ಹೋಗ್ತಾ ಇರೋದ್ರಿಂದ ಇನ್ನು ಬರೋದು ಸಾಯಂಕಾಲ ಆಗಿಬಿಡುತ್ತೆ. ಇನ್ನು ಮಧ್ಯಾಹ್ನಕ್ಕೆ ನಮಗಷ್ಟೇ ಇನ್ನೇನು ಮಾಡ್ಕೊಳೋದು ಅಂತ ಮಾಡೋಕ್ಕಾಗ್ತಾನೆ ಇರಲಿಲ್ಲ, ಮಾಡ್ತಾನೂ ಇರಲಿಲ್ಲ. ಎಲ್ಲರೂ ತಿನ್ನೋ ಥರ ಇದ್ದರೆ ಮಾಡ್ಬೋದಲ್ಲ, ಒಬ್ಬೊಬ್ರಿಗೋಸ್ಕರ ಇನ್ನೇನು ಮಾಡಬೇಕು ಅಂತ ಸುಮ್ಮನೆ ಇದ್ದೆ. ಒಂದು ಸ್ವಲ್ಪ ಬೆಳಗ್ಗೆ ಟೀನೂ ಇತ್ತು. ಇನ್ನು ಟೀನ ಅದನ್ನು ಸ್ವಲ್ಪ ಬಿಸಿ ಮಾಡ್ಕೊಂಡು ಕುಡಿದ್ಬಿಡೋಣ. ಮಧ್ಯಾಹ್ನಕ್ಕೆ ಸ್ವಲ್ಪ ಶಾವಿಗೆ ಪಾಯಸ ಮಾಡೋಣ ಅಂತ ಅಂದ್ಕೊಂಡೆ. ಇನ್ನು ಅಮ್ಮ ಮನೆಗೂ ಒಂದು ಸ್ವಲ್ಪ ಹೋಗಬೇಕು, ಅಲ್ಲಿನೂ ಒಂದು ಸ್ವಲ್ಪ ಕೆಲಸ ಇದೆ. ನೋಡೋಣಂತೆ. ಫಸ್ಟು ಟೀ ಕುಡಿದ್ಮೇಲೆ, ಟಿಫನ್ ಆದಮೇಲೆ ಟೀ ಕುಡಿಲೇಬೇಕು. ನನಗೆ ಒಂದು ಸ್ವಲ್ಪ ಟೀ ಇದ್ರೂ ಸಮಾಧಾನ ಆಗುತ್ತೆ. ಟೀ ಕುಡಿದ್ಮೇಲೆ ನೆಕ್ಸ್ಟ್ ಕೆಲಸ ಏನೇನು ಅಂತ ಹೇಳ್ಬಿಟ್ಟು ಮನೆಯಲ್ಲೆಲ್ಲ ಬೇಗನೆ ಕೆಲಸ ಮುಗಿಸ್ಕೊಂಡು ಸೀದಾ ಅಮ್ಮ ಮನೆಗೆ ಅಂತ ಬಂದೆ. ಅಮ್ಮ ಮನೆಯಲ್ಲಿ ಅಂತಂದರೆ ಎದುರುಗಡೆನೇ ಒಂದು ನೇರಳೆಹಣ್ಣಿನ ಗಿಡ ಇದೆ. ಎಲ್ಲ ಕೆಳಗಡೆ ಎಲ್ಲ ಉದುರಿ ವೇಸ್ಟ್ ಆಗ್ತಾಯಿತ್ತು, ಅಂದರೆ ಬೀಜ ಮಾತ್ರ ಬೀಳ್ತಾಯಿತ್ತು. ಯಾಕೆ ಅಂತೇಳಿ ನೋಡಿದ್ರೆ ಪಕ್ಷಿಗಳನ್ನೆಲ್ಲ ತಿಂದ್ಬಿಟ್ಟು ಅದು ಬೀಜ ಮಾತ್ರ ಕೆಳಗಡೆ ಬಿಸಾಕ್ತಾಯಿತ್ತು. ಇನ್ನು ಹೋಗೋಣ ನೋಡೋಣ ಮೇಲ್ಗಡೆ ಫುಲ್ಲು ಹೋಗಿ ಅಂತೇಳ್ಬಿಟ್ಟು ಬಂದು ನೋಡಿದ್ರೆ ಎಷ್ಟೊಂದು ನೇರಳೆ ಹಣ್ಣು ಕೈಗೆ ಸಿಗ್ತಾ ಇದ್ದಾವೆ, ಅಷ್ಟೊಂದು ಬಿಟ್ಟಿದ್ದಾವೆ. ಬಟ್ ಏನು ಅಂತಂದರೆ ತುಂಬ ಹತ್ರನೂ ಬಿಟ್ಟಿಲ್ಲ. ಹತ್ರ ಬಿಟ್ಟಿರೋದನ್ನೆಲ್ಲ ಅವಾಗಲೇ ಆಲ್ರೆಡಿ ಸಣ್ಣ ಪುಟ್ಟ ಮಕ್ಕಳು ಇರ್ತಾರಲ್ಲ, ಅವರೆಲ್ಲ ಕಿತ್ಬಿಟ್ಟಿದ್ದಾರೆ. ಆಮೇಲೆ ಪಕ್ಷಿಗಳು ಮತ್ತು ಅಳಿಲ್ಗಳು ಅವನ್ನೆಲ್ಲ ತಿಂದ್ಬಿಟ್ಟು ಬೀಜನೆಲ್ಲ ಬಿಸಾಕಿತ್ತು. ಆ ಸೈಡ್ ಮಾತ್ರ ಗುಂಚು ನನಗೆ ಅದು ಹೆಂಗೆ ಅಂತಂದರೆ ವರ್ಣನೆ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಅಷ್ಟೊಂದು ನೇರಳೆ ಹಣ್ಣು. ನಾನು ಇದೇ ಫಸ್ಟು ಈ ಥರ ನೇರಳೆ ಹಣ್ಣಿಂದು ಗಿಡದಲ್ಲಿ ನೇರಳೆ ಹಣ್ಣು ಬಿಟ್ಟಿರೋದು ನೋಡಿರೋದು. ಅದರಲ್ಲಿ ನನಗೆ ಎಷ್ಟು ಎಕ್ಸೈಟ್ಮೆಂಟ್ ಅಂದರೆ ಕಿತ್ಕೊಂಡು ತಿನ್ನಬೇಕು ಅಂತೇಳ್ಬಿಟ್ಟು ತುದಿಗೆ ಒಂದು ಸ್ವಲ್ಪ ಇತ್ತು. ಎಲ್ಲ ನಮ್ಮ ಡ್ಯಾಡಿ ಮೇಲ್ಗಡೆ ಹೋದಾಗೆಲ್ಲ ಸ್ವಲ್ಪ ಕಿತ್ಕೊಂಡು ಬರ್ತಾಯಿದ್ರಂತೆ. ಹಂಗಾಗಿ ಜಾಸ್ತಿ ಅಂತ ಏನಿರಲಿಲ್ಲ, ಎಲ್ಲೋ ಒಂದೊಂದು ಕಡೆ ಇತ್ತು. ಅದನ್ನು ಮಾತ್ರ ಕಿತ್ಕೊಂಡು ಬಂದ್ವಿ. ನಮ್ಮ ಮಕ್ಕಳು ಅಷ್ಟೇ, ಯಾವಾಗಾದರೂ ಬಂದಾಗೆ ಮೇಲ್ಗಡೆ ಬಂದುಬಿಟ್ಟು ಕಿತ್ಕೊಳ್ತಾ ಇರ್ತಾರೆ. ಇನ್ನು ಅದು ಮನೆಗೆ ಬಂದುಬಿಟ್ಟು ಇನ್ನು ಅದಕ್ಕೆ ಒಂದೆಲ್ಲ ತೊಳೆದ್ಬಿಟ್ಟು ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ತಿಂದರೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಅಷ್ಟು ಚೆನ್ನಾಗಿರುತ್ತೆ. ಇನ್ನು ಅಮ್ಮ ಮನೆಗೆ ಹೋಗಿ ಇನ್ನು ಸ್ವಲ್ಪ ಎಲ್ಲ ಮಾತಾಡಿಸ್ಕೊಂಡು, ಇನ್ನು ಡಿಂಪಿ ಬೇರೆ ಇರೋದ್ರಿಂದ ಡಿಂಪಿ ಇದ್ದರೆ ನೋಡಬೇಕು ಅಂತ ಅನ್ನಿಸ್ತಾನೆ ಇರುತ್ತೆ. ಇತ್ತೀಚೆಗೆ ಅಮ್ಮ ಮನೆಗೆ ಡೈಲಿ ಹೋಗೋ ಥರ ಆಗ್ಬಿಟ್ಟಿದೆ ಇವಾಗ ನಮ್ಮ ಡಿಂಪಿ ಇರೋದ್ರಿಂದ. ಇನ್ನು ಸ್ವಲ್ಪ ಫ್ರೀ ಸಿಕ್ಕಿದ ತಕ್ಷಣವೇ ಒಂದು ಅರ್ಧ ಗಂಟೆ ಅಂತೇಳ್ಬಿಡೋದು, ಹೋಗ್ಬಿಡೋದು ಅಮ್ಮ ಮನೆಗೆ. ಹಂಗಾಗ್ಬಿಟ್ಟಿದೆ ನಮ್ಮ ಡಿಂಪಿಯಿಂದ. ಇನ್ನು ಅಲ್ಲೆಲ್ಲ ಮಾತಾಡಿಸ್ಕೊಂಡು ಮತ್ತೆ ಬೇಗನೆ ಮನೆಗೆ ಬಂದೆ. ಮಧ್ಯಾಹ್ನಕ್ಕೆ ಅಡುಗೆ ಮಾಡಬೇಕಲ್ಲ ಅಂತೇಳಿ ನಮಗೆ ಹೆಂಗೆ ಅಂತಂದರೆ ಚಿಂತೆ. ಹೆಣ್ಮಕ್ಳಿಗೆ ಎಲ್ಲಿ ಹೋದ್ರೂ 1 ಅವರ್ಸು ಆರಾಮಾಗಿ ಖುಷಿಯಾಗಿ ಕುತ್ಕೊಂಡು ಬರೋ ಥರನೇ ಇರಲ್ಲ. ಎಲ್ಲಿಗೆ ಹೋದ್ರೂ ಮಧ್ಯಾಹ್ನ ಏನು ಮಾಡಬೇಕು, ಅಡುಗೆ ರಾತ್ರಿಗೆ ಏನು ಮಾಡಬೇಕು ಅಡುಗೆ ಅನ್ನೋದೇ ಒಂದು ಚಿಂತೆ ಇರುತ್ತೆ. ದಿನ
ಅದ್ರಲ್ಲಿ ಬೇರೆ ಅನ್ನ ಸಾರು ತಿಂದು ಬೇಜಾರಾಗ್ಬಿಟ್ಟಿತ್ತು ಅಂತೇಳ್ಬಿಟ್ಟು ನನಗೆ ಬಿಸಿಬೇಳೆಭಾತ್ ಅಂದರೆ ತುಂಬ ಇಷ್ಟ. ಭಾಳ ದಿನ ಆಗಿತ್ತು ಬಿಸಿಬೇಳೆಭಾತ್ ಮಾಡಿರಲಿಲ್ಲ ಅಂತ ಮಧ್ಯಾಹ್ನಕ್ಕೆ ಬಿಸಿಬೇಳೆಭಾತನ್ನ ಮಾಡಿದ್ದೆ. ಅದರಲ್ಲಿ ಬೇರೆ ಪಾಯಸ ಮಾಡಿರೋದ್ರಿಂದ ಇನ್ನು ಬಿಸಿಬೇಳೆಭಾತ್ ಮಾಡಿದರೆ ನಮ್ಮ ಮನೆಯವ್ರಿಗೆ ಬಿಸಿಬೇಳೆಭಾತ್ ಅಂದರೆ ಸ್ವಲ್ಪನೂ ಇಷ್ಟ ಇಲ್ಲ. ಬಟ್ ಏನು ಮಾಡೋಕ್ಕಾಗುತ್ತೆ, ಯಾವಾಗಲೂ ಅವ್ರಿಗೆ ಇಷ್ಟ ಬಂದಿದ್ದೇ ಮಾಡ್ತಾಯಿದ್ರೆ ನಮ್ಗೆ ಇಷ್ಟ ಬಂದಿರೋದು ನಾವು ಯಾವಾಗ ಮಾಡ್ಕೊಳಕ್ಕಾಗುತ್ತೆ ಅಂತೇಳಿ ನಾನು ಬಿಸಿಬೇಳೆಭಾತೆ ಮಾಡಿಬಿಟ್ಟಿದ್ದೆ ಇವತ್ತು. ತಿಂದರೆ ತಿನ್ನಿರಿ, ಬಿಟ್ಟರೆ ಬಿಡಲಿ ಅಂತ ಹೇಳ್ಬಿಟ್ಟು ಹೇಳಿದ್ನಲ್ವ, ಯಾವಾಗಲೂ ಅವ್ರಿಗೆ ಇಷ್ಟ ಬಂದಿರೋದೇ ಮಾಡ್ತೀವಿ. ನಮ್ಗೆ ಇಷ್ಟ ಬಂದಿದ್ದು ನಾವು ಇಷ್ಟಪಟ್ಟಿದ್ದು ಮಾಡ್ಕೊಂಡು ತಿನ್ನೋಕ್ಕೆ ಆಗಲ್ಲ. ಅಯ್ಯೋ ನಮಗೋಸ್ಕರ ಇನ್ನೇನಪ್ಪ ಮಾಡಬೇಕು, ಇರಲಿ ಬಿಡು ಇದೇ ತಿಂದರೆ ಆಯಿತು ಅಂತ ಅಂದ್ಕೊಳೋದು. ಅವ್ರಿಗೆ ಇಷ್ಟ ಬಂದಿರೋದೇ ಮಾಡ್ತಾಯಿದ್ದೆ. ಅದಕ್ಕೆ ಇವತ್ತು ನನಗಿಷ್ಟ ಬಂದಿರೋದನ್ನ ನಾನು ಮಾಡ್ಕೊಂಡಿದ್ದೀನಿ. ಹಾಯ್ ಫ್ರೆಂಡ್ಸ್, ನಿಮಗೊಂದು ಏನೋ ತೋರಿಸ್ಬೇಕು. ನನ್ನ ಮಗ ಬನ್ನಿನ ಹಾಕ್ಕೊಂಡು ಕೂತ್ಕೊಂಡಿದ್ದಾನೆ, ಅದು ಉಲ್ಟಾ ಹಾಕ್ಕೊಂಡಿದ್ದಾನೆ. ನಿಂಗೆ ಗೊತ್ತಿಲ್ಲ. ಓದ್ಕೊಂಡ್ಯಾ? ಓದ್ಕೊಂಡೆ ಫುಲ್ಲು ಮಸ್ತ್ ಓದ್ಕೊಂಡೆ. ನೀನು ಯಾಕೆ ಬನ್ನಿ ಉಲ್ಟಾಕೊಂಡಿದ್ಯಾ? ಇಲ್ಲ ಸೀದಾ. ಸೀದಾನಾ? ಸೀದಾ ಹೌದು ಸೀದಾ. ಒಂದು ನಿಮಿಷ ಮಾಡು, ಸ್ಟಾಪ್ ಮಾಡ್ತೀನಿ. ಹಾಂ ಆಯ್ತು. ಬರಲಾ? ನಾನು ಆನ್ ಮಾಡಿಲ್ಲ. ಏನಕ್ಕೆ ಚಿಂತೆ ಇಷ್ಟ ತನಕ ಉಲ್ಟಾಕೊಂಡಿದ್ದೆಲ್ಲ ಬನ್ನಿನ ನೋಡಿರಲಿಲ್ಲ. ಏನಕ್ಕೆ? ಹೌದು, ಇತ್ತೀಚೆಗೆ ಬನೀನ್ ಹಾಕೊತಾ ಇದೆಯಲ್ಲ, ಫಸ್ಟ್ ಹಾಕೊತಾ ಇರಲಿಲ್ಲ. ನಂಗೆ ಬನೀನ್ ಇನ್ನೂ ಸ್ವಲ್ಪ ಕಂಫರ್ಟೇಬಲ್ ಅನಿಸುತ್ತೆ. ಹೌದಾ? ಹಾಫ್ ಬನೀನ್ ಹಾಕೋಬೇಕಿತ್ತು, ಫುಲ್ ಏನಕ್ಕೆ ಕಾಣ್ತಿದ್ಯಾ? ಹಾಫ್ ಬನೀನ್ ನಂಗೆ ಇಷ್ಟ, ನನಗೆ ಮಸಲ್ಸ್ ಕಾಣಿಸುತ್ತೆ. ಒಬ್ಬ ಏನು ಮಸಲ್ಸ್ ಇದೆ ಅಂತ ಕಾಣಿಸುತ್ತೆ. ಫ್ಯಾಟ್ ಅಲ್ಲ ಮಸಲ್, ನಿನಗೆ ಅವನು ನೀವು ನಿನ್ನೆ ಸ್ಕೂಲಿಗೆ, ನಮ್ಮ ಚಿಂಟು ನಿನ್ನೆ ಸ್ಕೂಲಾಗೆ ಶೂಸಿಗೆ ಒಳಗಡೆ ಸಾಕ್ಸ್ ಇನ್ನೇನು ಕಾಣೋದಿಲ್ಲ, ಪ್ಯಾಂಟ್ ಹಾಕ್ಕೊಂಡಿರ್ತಾರಲ್ಲ, ಸಾಕ್ಸ್ ಕಾಣಲ್ಲ ಅಂತ ಹೇಳ್ಬಿಟ್ಟು ಬೇರೆ ಸಾಕ್ಸ್ ಅಂದರೆ ಸ್ಕೂಲ್ದು ಸಾಕ್ಸ್ ಹಾಕ್ಕೊಂಡೋಗಿಲ್ಲ, ಯಾವುದೋ ಬೇರೆ ಸಾಕ್ಸ್ ಹಾಕ್ಕೊಂಡೋಗಿದ್ದಕ್ಕೆ ಅವರು ಪ್ಯಾಂಟ್ ಹೆಂಗೆ ಎತ್ತಿಸ್ಬಿಟ್ಟು ನೋಡಿದ್ದಾರೆ. ಕಣ್ಣು ಹಿಡಿದ್ಬಿಟ್ಟು ಏನು ಮಾಡಿಸಿದ್ರು ಚಿಂಟು ನಿನಗೆ? 150 ಪುಷ್. ಅದು ಕಮ್ಮಿ ಇತ್ತು, ಅಲ್ಲೇ ಸಾರಿ ಸಿಟಪ್ಸ್ ಇಲ್ಲ ಸ್ಕ್ವಾಟ್ಸ್. ನಾನು ಅಲ್ಲಿ ಸೈಡಿಗೆ ಇಟ್ಟು ಮಾತಾಡ್ತಿದ್ದ. ನಾನು ಅಲ್ಲಿಂದ ಎಸ್ಕೇಪ್ ಆದೆ, ಸೀದಾ ಕ್ಲಾಸ್ ರೂಮ್ಗೆ ಹೋದೆ. ಸೊ ಆಮೇಲೆ ನನ್ನ ಫ್ರೆಂಡ್ ಬಂದು ಬಾಬಾ ಅಂತ ಕರ್ಕೊಂಡ್ಬಂದ. ಎಲ್ಲಿ ಕರ್ಕೊಂಬಂದ? ಕೆಳಗಡೆ ಡಬ್ಬ ನನ್ನ ಮಗ ಓನ ಸಿಕ್ಕಾಕ್ಸ್ಕೊಂಡ. ಏನದು ಮಾತಂಗೆ? ನನ್ನ ಫ್ರೆಂಡ್ ಓನ ಸಿಕ್ಕಾಕೊಂಡ, ನಾನು ಸಿಕ್ಕಾಕೊಂಡೆ. ಓ, ಇಬ್ರು ಸಿಕ್ಕಾಕೊಂಡು ಇಬ್ರು ಪುಷಪ್ ಮಾಡಿದ್ರಾ? ಪುಷಪ್ ಅಲ್ಲ, ಸಿಟಪ್ಪ. 150 ಅಂತ ನಾನು 150 ಮಾಡಿದೆ. ಕಾಲೆಲ್ಲ ನೋವು ಬಂದುಬಿಟ್ಟು ಪಾಪ ರಾತ್ರಿ ಎಲ್ಲ ಮೂವು ಹಚ್ಕೊಂಡು ತುಂಬ ಕಷ್ಟಪಟ್ಟು ಮಲ್ಕೊಂಡ. ನಾನೇ ರಾತ್ರಿ ಎಲ್ಲ ಹಚ್ಚಿದೆ, ಕಾಲೆಲ್ಲ ಒತ್ತಿ ಎಲ್ಲ ಇದನ್ನು ಮಾಡಿದೆ. ಮೊಬೈಲ್ ಹಂಗೆ ಮಾಡಿದ್ರೆ ಬೀಳಲ್ಲೇನು? ಇವಾಗ ನಾಳೆ ಟೆಸ್ಟ್ ಇದೆ, ಓದ್ಕೋಬೇಕು. ಎಷ್ಟು ಓದ್ಕೊಂಡಿದ್ದೇನೋ ಗೊತ್ತಿಲ್ಲ. ಒಬ್ಬೊಬ್ರದ್ದು ಒಂದೊಂದು. ಇವಂದು ಹಿಂಗೆ ಅಂತೆ, ಅವಳಿಗೇನೋ ಕಣ್ಣೇನೋ ಒಳಗಡೆ ಹೋಯ್ತಂತೆ. ನನ್ನ ಮಗಳ ಕಣ್ಣು ಒಳಗಡೆ ಹೋಗ್ಬಿಟ್ಟಿದೆ. ಎಲ್ಲಿ ತೋರಿಸು, ಏನಕ್ಕೆ ಒಳಗಡೆ ಹೋಗೈತಿ ಕಣ್ಣು ನಿಂದು? ಊಟ ಕೊಡ್ತಿಲ್ಲ ಅಂತ ಕಣ್ಣು ಒಳಗಡೆ ಹೋಗಿದೆ ಅಂತ. ಏನು ಊಟ ಕೊಡ್ತಾ ಇಲ್ಲ. ಚೆನ್ನಾಗಿ ಬೆಳಗ್ಗೆ ಟಿಫನ್ ಮೆಕ್ತಾರೆ, ಮಧ್ಯಾಹ್ನ ಬಾಕ್ಸ್ ತೊಗೊಂಡೋಗಿ ಮೆಕ್ತಾರೆ, ಸ್ಕೂಲಿಂದ ಕಾಲೇಜಿಂದ ಬಂದಮೇಲೆ ಒಂದ್ಸಲ ಮೆಕ್ತಾರೆ, ರಾತ್ರಿ ಒಂದ್ಸಲ ಮೆಕ್ತಾರೆ. ಇನ್ನು ನೋಡಿದ್ರೆ ಊಟ ಕೊಟ್ಟಿಲ್ಲ, ಕಣ್ಣು ಒಳಗಡೆ ಹೋಗಿದೆ ಅಂತ. ಹ್ಯಾಂಗಲ್ನಲ್ಲಿ ಹೋಗಿದೆ ತೋರಿಸಿ ನೋಡೋಣಂತೆ. ಕಣ್ಣು ಒಳಗಡೆ ಹೌದಾ? ಎಲ್ಲರೂ ಹೇಳ್ಬಿಟ್ರ ಕಣ್ಣು ಒಳಗಡೆ ಹೋಗಿದೆ ಅಂತ? ನನಗೇನಾಗ ಅನ್ನಿಸ್ತಾ ಇಲ್ಲಲ್ಲ. ಅಯ್ಯೇ ಓದಿ, ಅಯ್ಯೋ ಇನ್ನೂ ಸ್ಟಾರ್ಟೇ ಮಾಡಿಲ್ಲ ಓದೋಕ್ಕೆ. ಓದಿ ಅಂತ ಇನ್ನೂ ಯಾವ ಲೆಸನ್ ಅನ್ನೋದೇ ಗೊತ್ತಿಲ್ಲ. ಹಾಂ, ಪಪ್ಪನ ಜೊತೆಗೆ ಹೋಗಿ ತೊಗೊಂಡು ಬನ್ನಿ ಏನೇನು ಬೇಕಿಲ್ಲ. ಇವತ್ತು ಥರ್ಸ್ಡೇ ಅಲ್ಲ, ಸ್ಯಾಟರ್ಡೆ ಹೋಗಿ ರಜೆ ಇರುತ್ತೆ ಪಪ್ಪಗೂ. ನೀನು ಆನ್ ದ ವೇ ಕಾಲೇಜಿಂದ ಬರ್ತಾ ತೊಗೊಂಡು ಬಾ. ಈ ಭಾಳ ನೀನು ಇಲಿರಾಯ
ಟಿಂಗ್ 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 ಟಿಂಗ್. ರೈಸು ಒಂದು 200 ರೂಪಾಯಿ ಜಾಸ್ತಿ ಇರೋದು ಪರವಾಗಿಲ್ಲ. ಒಳ್ಳೆ ರೈಸ್ ತೊಗೊಂಡ್ರೆ ಟೇಸ್ಟಿಯಾಗಿ ಹೊಟ್ಟೆ ತುಂಬ ಊಟ ಮಾಡ್ತಾರೆ. ಹೌದು ಹೌದು. ಹೆಂಗೆ ಮಾಡ್ತಾ ಇದ್ದಾಡಿದು? ಹೌದು, ನಾವು ನೀವು ತೊಗೊಂಬಂದಿದ್ದು ಚೆನ್ನಾಗಿದೆ ಅಲ್ಲ ರೈಸ್, ಎರಡು ಚೆನ್ನಾಗಿದೆ. ಕೋಲಮ್ ಅಲ್ಲ, ಕೋಲಮ್ ರೈಸೇ ಚೆನ್ನಾಗಿರುತ್ತೆ. ಅದು ಸೋನಾ ಮಸೂರಿ ಏನೋ ಅಷ್ಟು ಚೆನ್ನಾಗಿ ಅನಿಸಲ್ಲ, ದಪ್ಪ ಅನಿಸುತ್ತೆ ಅನ್ನ. ಕೋಲಮ್ ಆದರೆ ಚೆನ್ನಾಗಿ ಅನಿಸುತ್ತೆ. ಇದು ನೋಡಿ, ಇದು ಮಿರರ್ನಲ್ಲಿ ನೋಡಿಬಿಟ್ಟು ಯಾವುದೋ ಬೇರೆ ನಾಯಿ ಬಂದುಬಿಟ್ಟಿದೆ ಅನ್ಕೊಂಬಿಟ್ಟೈತಿ. ಲಕ್ಕಿ ಅನ್ನಿ, ಇದು ಪುಟ್ಟಿ, ಇದು ನನ್ನ ಪುಟ್ಟಿ, ಇದು ನನ್ನ ಪುಟ್ಟಿ. ನೀನು ಬೇಡ, ನೀನು ಬೇಡಗ ಬಚ್ಚು. ಪಾಪ ಹುಷಾರಿಲ್ಲ ನಮ್ಮ ಲಕ್ಕಿಗೆ ಹುಷಾರಿಲ್ಲ ಅಲ್ಲ ಲಕ್ಕಿ. ಬೆಲ್ಟ್ ಹಾಕು, ವಾಕೋಗೋಣಂತೆ. ಮೂತಿ ನೋಡಿ ಹೆಂಗಿದೆ ನಿಂದು, ಕೊಬ್ಬು ಮೂತಿ. ಬೆಲ್ಟ್ ಹಾಕ್ಕೊಂಡು ವಾಕ್ ಹೋಗಿ ಬಂದು ಚಿಚ್ಚಿ ತಿನ್ನಲ್ಲ ನೀನು, ಚಿಚ್ಚಿ. ನಮ್ಮ ಲಕ್ಕಿಗೂ ಬೇರೆ ಹುಷಾರಿಲ್ಲ. ಹೆಂಗೆ ಅಂತಂದರೆ ಮೋಸ್ಟ್ಲಿ ನನಗೆ ಗೊತ್ತಿದ್ದಂಗೆ ರಾತ್ರಿ ಇಲಿ ಬರ್ತಾ ಇದೆ ಅನಿಸುತ್ತೆ ಮನೇಲಿ. ಇಲಿ ನೋಡಿಬಿಟ್ಟು ಅದನ್ನು ಹಿಡಿಯೋಕ್ಕೆ ಹೋಗೋದು, ಆ ಥರ ಮಾಡಿ ರಾತ್ರಿಯೆಲ್ಲ ಸರಿಯಾಗಿ ನಿದ್ದೆ ಮಾಡ್ತಾ ಇಲ್ಲ ಅದು. ಬೆಳಿಗ್ಗೆ ಆಗಿದ ತಕ್ಷಣ ಚೆನ್ನಾಗಿ ನಿದ್ದೆ ಮಾಡ್ತಾ ಇದೆ. ಸ್ವಲ್ಪ ಹುಷಾರೂ ಇಲ್ಲ ಅದಕ್ಕೆ, ಯಾಕೆ ಅಂತ ಗೊತ್ತಾಗ್ತಾ ಇಲ್ಲ. ಇಲಿ ಅಂದಿದ ತಕ್ಷಣವೇ ಫುಲ್ ಎಕ್ಸಾಕ್ಟಾಗಿ ಹುಡ್ಕೋಕ್ಕೆ ಅಂತ ಹೋಗ್ತಾ ಇದೆ ಅದು. ಹಾಗಾಗಿ ಇಲಿ ಬಂದಿರ್ಬೋದು ಅಂತ ಡೌಟ್ ಬಂದಿದೆ. ನಮ್ಮ ಇಲಿರಾಯ ಆಯ್ತಮ್ಮ, ಅಲ್ಲಿ ಇಲಿರಾಯ, ಇಲ್ಲಿ ಐತೆ, ಇಲ್ಲಿ ಎಲ್ಲೈತಿ ಪುಟ್ಟ. ಅಲ್ಲಿ ಹೋಗಿ ಮಲ್ಕೊಳುತ್ತೆ. ಥ್ಯಾಂಕ್ಸ್ ಕೊಡು, ಮತ್ತೆ ಥ್ಯಾಂಕ್ಸ್ ಕೊಡ್ಲಕ್ಕಿ. ಥ್ಯಾಂಕ್ಸ್, ನೀಟಾಗಿ ಕೊಡು, ನೀಟಾಗಿ. ಥ್ಯಾಂಕ್ಸ್ ಕೊಡ್ಲಕ್ಕಿ. ಐಫೈ ಮಾಡು, ಐಫೈ ಮಾಡು, ಐಫೈ ಮಾಡು ಲಕ್ಕಿ, ಲಕ್ಕಿ ಐಫೈ ಮಾಡು, ಐಫೈ ಮಾಡು, ಐಫೈ ಮಾಡು. ಎರಡು ಕೈಯಿಂದ ಮಾಡಬೇಕು, ಎರಡು ಕೈಯಿಂದ ಮಾಡಿ. ಐಫೈ ಪುಟ್ಟ ಪುಟ್ಟ. ಕುಚ್ಚು ಕುಚ್ಚು, ನೈಸ್ ಮುಚ್ಚು, ಕುಚ್ಚು. ಕರಿಬೇವಾ, ಜೀರಿಗೆ ನೋಡಿ ಹೆಂಗೆ ಮಾಡ್ತಾರೆ ರೂಮ್. ಇವಾಗ 10 ರೂಪಾಯಿ ಇವತ್ತು ಬರೀ 10 ರೂಪಾಯಿ ಆಗ್ಬಿಟ್ಟಿದೆ. ಇನ್ನು ರಾತ್ರಿ ಆಗ್ತಿದ್ದಂಗೆ ಇನ್ನು ಡ್ಯಾಡಿನೂ ಬಂದರು. ಇನ್ನು ಡ್ಯಾಡಿನೂ ಅಷ್ಟೇ ಊರಿಂದ ಬರುವಾಗ ಅಂದರೆ ಬಳ್ಳಾರಿಯಿಂದ ಬರುವಾಗ ಕರಿಬೇವು ಮತ್ತು ಒಂದು ಸ್ವಲ್ಪ ಜೀರಿಗೆ ಎಲ್ಲ ತೊಗೊಂಡು ಬಂದಿದ್ರು. ಅದನ್ನು ಹಳ್ಳಿಯಿಂದ ಬರುತ್ತಲ್ವ ಅದೆಲ್ಲ ಒಂಥರ ಚೆನ್ನಾಗಿ ಗಮ್ ಅಂತ ಬರುತ್ತೆ. ಕರಿಬೇವು ಮಾತ್ರ ನಮ್ಮ ದೊಡ್ಡಮ್ಮ ಮನೆಯಲ್ಲೇ ಬಿಟ್ಟಿರುತ್ತೆ. ಅದನ್ನು ಯಾವಾಗಾದರೂ ಅಲ್ಲಿಂದ ಬರುವಾಗೆಲ್ಲ ಅವನು ತೊಗೊಂಬರ್ತಾ ಇರ್ತಾರೆ. ಹಾಗೆ ಕರಿಬೇವು ಮತ್ತು ಒಂದು ಸ್ವಲ್ಪ ಜೀರಿಗೆನ ತೊಗೊಂಡು ಬಂದಿದ್ರು. ಡ್ಯಾಡಿ ಬಂದಾಗೆ ಅವಾಗಲೇ ಆಲ್ರೆಡಿ ರಾತ್ರಿ ಆಗಿಬಿಟ್ಟಿತ್ತು. ಇನ್ನು ಟೈಮ್ ಹೋಗ್ತೀನಿ ಅಂತ ಹೇಳ್ತಾನೆ ಇದ್ರು. ಇನ್ನು ನಾನು ಸ್ವಲ್ಪ ಹೊತ್ತು ಕುತ್ಕೊಂಡು ಹೋಗು, ಊಟ ಮಾಡ್ಕೊಂಡು ಹೋಗು ಅಂತ ಹೇಳ್ತಾ ಇದ್ದೆ. ಬೇಡ ಅಂತ ಹೇಳ್ತಾಯಿದ್ರು. ಹಾಗೆ ಒಂದು ಮೊನ್ನೆ ಸ್ಮಾರ್ಟ್ ಬಜಾರಿಂದ ಏನೋ ತೊಗೊಂಡು ಬಂದಿದ್ವಿ ಚಾಕ್ಲೇಟ್ನ. ಅದು ಸೇಮ್ ಫಿಶ್ ಟ್ಯಾಂಕಿಗೆ ಹಾಕೋ ಕಲ್ಲು ಥರನೇ ಇದೆ. ನೋಡೋಣಂತೆ ಡ್ಯಾಡಿಗೆ ಇದು ಕಲ್ಲು ಅಂತ ಕೊಡ್ತೀನಿ, ಏನು ಮಾಡ್ತಾರೆ ಅಂತ ಹೇಳ್ಬಿಟ್ಟು, ಏನು ಹೇಳ್ತಾರೆ ಅಂತ. ಇನ್ನು ತಿನ್ಬೇಕು ತಾತ, ಕಲ್ಲಿದು ತಿನ್ನೋ ಕಲ್ಲಿದು. ಇನ್ನು ತಿಂದೆ ಫುಲ್ಲು. ಟ್ಯಾಂಕಿಗೆ ಹಾಕೋ ಕಲ್ಲು, ಚಾಕ್ಲೇಟ್ ಅದು. ತಾಲೋ ಹೆಂಗಿದೆ? ಚೆನ್ನಾಗಿದೆಯಾ? ಇಲ್ಲಿ ತೋರಿಸಿ. ಹುಳ ಮುತ್ತು ಬೇರೆ ಹತ್ರನೇ ಇದೆ ಅಲ್ಲ.